ಗಣಪತಿ ವಿಸರ್ಜನೆ ವಿಚಾರಕ್ಕೆ ಎಸ್ಐ ಅವಾಚ್ಯ ನಿಂದನೆ ಮಾಡಿರುವಂತಹ ಘಟನೆ. ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಅವಾಚ್ಯವಾಗಿ ಎಸ್ಐ ನಿಂದಿಸಿರುವಂತಹ ಘಟನೆ ನಡೆದಿದೆ. ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನಿಗೆ ಎಸ್ಐ ಓರ್ವರು ಅಲ್ಲಿ ನಿಂದಿಸಿರೋದು. ದೂರವಾಣಿ ಕರೆ ಮಾಡಿ ಎಸ್ಐ ಮುದ್ದು ಮಾದಪ್ಪ ಆ ವ್ಯಕ್ತಿ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜ್ ನಾಯ್ಕ್ಗೆ ಬಾಯಿಗೆ ಬಂದಂತೆ ಬೈದಿರುವಂತಹ ಘಟನೆ. ಮೈಸೂರಿನ ಇಲವಾಲ ಠಾಣೆ ಎಸ್ಐ ಮುದ್ದು ಮಾದಪ್ಪರಿಂದ ನಿಂದನೆ ಆಗಿರೋದು. ಸಿದ್ದರಾಜ್ ನಾಯ್ಕ್ ರಾಮನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಅವರಿಗೆ ಅಲ್ಲಿ ಫೋನ್ ಮಾಡಿ ಸಿಕ್ಕಾಪಟ್ಟೆ ಬೈದಿರುವಂತಹ ಘಟನೆ. ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜ್ಗೆ ಆಗಿರುವಂತಹ ಒಂದು ನಿಂದನೆ ಇದು. ಸ್ಥಳೀಯರು ಮತ್ತು ರಾಮನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಆಗ್ತಿದೆ. ಎಸ್ಐ ವಿರುದ್ಧ ಕ್ರಮಕ್ಕೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಕೂಡ ಆಗ್ತಿದೆ. ಈಗ ನೀವು ಪ್ರತ್ಯೇಕವಾಗಿ ಎರಡು ಫೋಟೋಗಳನ್ನ ನೋಡ್ತಾ ಇದ್ರಿ. ಒಂದ್ ಕಡೆ ಎಸ್ಐ, ಇನ್ನೊಂದ್ ಕಡೆ ಯಾರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು, ಈಗ ಅವರು ದಿವ್ಯಾಂಗರು ಕೂಡ ಹೌದು, ಅವರಿಗೆ ಎಸ್ಐ ಮುದ್ದು ಮಾದಪ್ಪ ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಅವರು ನಿಂದಿಸಿರುವಂತಹ ಘಟನೆ ನಡೆದಿದೆ. ಆದರೆ ಯಾವ ವಿಚಾರಕ್ಕೆ ಏನು ಕಾರಣ ಇತ್ತು ನಿಂದಿಸೋದಕ್ಕೆ, ಇದಕ್ಕೆ ಈಗ ಗ್ರಾಮಸ್ಥರು ಪ್ರಬಲವಾದಂತಹ ಕಾರಣ ಇರೋದ್ರಿಂದ ಅಲ್ಲಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಇದೀಗ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಯಾಕೆ ಬೈದಿರೋದು, ಏನ್ ವಿಚಾರ ಇತ್ತು, ಯಾವಾಗ ಆಯ್ತಿದು? ಅವಿನಾಶ್, ಈ ಘಟನೆ ನಡೆದಿರುವಂತದ್ದು ಮೈಸೂರಿನ ಇಲವಾಲದಲ್ಲಿ. ಇಲವಾಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತವರು ಗಣಪತಿ ಕೂರಿಸುವ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಈ ರೀತಿಯಾಗಿ ಅವ್ಯಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಮೈಸೂರಿನ ಸಿದ್ದರಾಜ್ ನಾಯಕ ಎಂಬ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಈ ರೀತಿಯಾಗಿ ಅವ್ಯಾಚ್ಯ ಪದಗಳಿಂದ ನಿಲ್ಲಿಸಿದ್ದಾರೆ. ಸಿದ್ದರಾಜ್ ನಾಯಕ ಮೈಸೂರಿನ ರಾಮನಹಳ್ಳಿ, ಅಂದ್ರೆ ಇಲ್ವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮನಹಳ್ಳಿಯಲ್ಲಿ ಅಂಗವಿಕಲರಾಗಿರ್ತಾರೆ. ಅವರನ್ನ ಆ ಊರಿನ ಜನರು ಚುನಾವಣೆಗೆ ನಿಲ್ಲಿಸಿ ಅವರನ್ನ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗೂ ಸಹ ಮಾಡಿರ್ತಾರೆ. ಅವರ ಮುಂದಾಳತ್ವದಲ್ಲಿ ಗಣಪತಿಯನ್ನ ಕೂರಿಸಿ ಸತತ 15 ದಿನಗಳಿಂದ ಪೂಜೆ ಸಹ ನೆರವೇರಲಾಗ್ತಾ ಇದೆ. ಈ ತಿಂಗಳ 25ನೇ ತಾರೀಕು ಗಣಪತಿಯನ್ನ ವಿಸರ್ಜನೆ ಮಾಡ್ಬೇಕಾಗಿತ್ತು. ಆದ್ರೆ ಗಣಪತಿಯನ್ನ 30ನೇ ತಾರೀಕು ವಿಸರ್ಜನೆ ಮಾಡೋದಾದ್ರೆ ನಾನು ಸಹ ಸ್ಥಳಕ್ಕೆ ಬರ್ತೀನಿ ಅನ್ನೋ ಒಂದು ಭರವಸೆಯನ್ನ ಹುಣಸೂರಿನ MLA ವಿಶ್ವನಾಥ್ ಅವರು ಕೊಟ್ಟಿದ್ರು ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ MLA ಬರ್ತಾರೆ ಅನ್ನೋ ಏಕೈಕ ಕಾರಣಕ್ಕೆ ಇನ್ನು 5 ದಿನಗಳ ಕಾಲ ನಮಗೆ ಅನುಮತಿಯನ್ನ ವಿಸ್ತರಣೆ ಮಾಡಿಕೊಡಿ ಅಂತ ಸಿದ್ದರಾಜ್ ನಾಯಕ ಮನವಿಯನ್ನ ಮಾಡಿದ್ರು. ಇದಾದ ನಂತರ ಅನುಮತಿಯನ್ನ ಕೊಟ್ಟಿದ್ದಂತ ಸಿದ್ದರಾಜ್ ನಾಯಕ ಅವರಿಗೆ ಇಲವಾಲ ಎಸ್ಐ ಅವರು ಒಂದು ಸೂಚನೆಯನ್ನ ಕೊಡ್ತಾರೆ. ಯಾರು ಬಂದ್ರು ಸಹ ನೀವು ನಾಳೆಯೇ ಗಣಪತಿಯನ್ನ ವಿಸರ್ಜನೆ ಮಾಡ್ಬೇಕು ಅನ್ನೋ ಒಂದು ಕಟ್ಟಪ್ಪಣೆಯನ್ನು ಸಹ ಮಾಡ್ತಾರೆ. ಅದಾದ ನಂತರ ಮತ್ತೊಂದು ಅದೇ ಗ್ರಾಮದಲ್ಲಿ ಗಣಪತಿ ಕೂರಿಸಿದಂತ ಇನ್ನೊಂದು ಗುಂಪು ನಮಗೂ ಸಹ ಅನುಮತಿಯನ್ನ ಕೊಡಿ, ಇಲ್ಲ ಅಂದ್ರೆ ಅವರಿಗೆ ಕೊಟ್ಟಿರುವಂತಹ ಅನುಮತಿಯನ್ನ ರದ್ದು ಮಾಡಿ ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾರೆ. ಇದರಿಂದ ಬೇಸತ್ತಂತ ಎಸ್ಐ ಅವರು ಗ್ರಾಮ ಪಂಚಾಯತ್ ಸದಸ್ಯನಿಗೆ ಫೋನ್ ಮಾಡಿ ನಾಳೆಯೇ ಗಣಪತಿಯನ್ನ ವಿಸರ್ಜನೆ ಮಾಡ್ಬೇಕು ಅಂತ ಸೂಚನೆಯನ್ನ ಕೊಡ್ತಾರೆ. ಇಲ್ಲ ಸರ್ ಆಗೋದಿಲ್ಲ, MLA ಬರ್ತಾರೆ ಅಂತ ಹೇಳಿದ್ರು ಸಹ ಅವ್ಯಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಮಾತು ತಾರಕಕ್ಕೇರಿದಾಗ ಅವರ ಫೋನ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಈಗ ಅನಿವಾರ್ಯವಾಗಿ ಎಸ್ಐ ವಿರುದ್ಧ ದೂರನ್ನ ದಾಖಲಿಸುವ ಸಹ ಈಗ ಗ್ರಾಮ ಪಂಚಾಯತ್ ಸದಸ್ಯ ಮುಂದಾಗಿದ್ದು ರಾಮನಹಳ್ಳಿಯಲ್ಲಿ ಇಲವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಸ್ಐ ವಿರುದ್ಧ ದೂರನ್ನ ದಾಖಲಿಸಿಕೊಳ್ಳೋಕೆ ಮುಂದಾಗಿದ್ದಾರೆ. ಧನ್ಯವಾದ ಪುಟ್ಟಪ್ಪ ಮಾಹಿತಿಗಾಗಿ. ಜೊತೆಗೆ ಮುದ್ದು ಮಾದಪ್ಪ ಮತ್ತು ಸದಸ್ಯ ಸಿದ್ದರಾಜ್ ಅವರ ಒಂದು ಆಡಿಯೋ ಸಂಭಾಷಣೆ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಆದ್ರೆ ಅದು ಪ್ರಸಾರ ಯೋಗ್ಯವಲ್ಲದ ಕಾರಣ ನಾವು ಕೂಡ ಅದನ್ನ ಪ್ರಸಾರ ಮಾಡ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಕಡೆ ಒಂದಷ್ಟು ಅವಾಚ್ಯ ಶಬ್ದಗಳಿರೋದ್ರಿಂದ ನಾವು ಕೂಡ ಅದನ್ನ ಪ್ಲೇ ಮಾಡೋದಕ್ಕೆ ಮುಂದಾಗಿಲ್ಲ. ಈ ರೀತಿಯಾಗಿ ಆ ಒಂದು ಆಡಿಯೋ ಕೂಡ ಲಭ್ಯವಾಗಿದೆ ನ್ಯೂಸ್ 18ಗೆ.